ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು 7 ವಾರಗಳ ಮುಡುಪು ಸೇವೆ ರಾಯರು ಮಾಡ್ತಾಯಿದ್ದೀನಿ. ಅದರಲ್ಲಿ ಮೊದಲನೇ ವಾರ ಇದು. ನಾನು ಹೇಗೆ ಮುಡುಪು ಸೇವೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನೆಲ್ಲ ನೋಡಿದ್ರಲ್ಲ ಸ್ಟಾರ್ಟಿಂಗೆ ಎಲ್ಲ ಹೆಂಗೆ ಬಿದ್ದಿತ್ತು ಮನೆ. ಬೆಳಿಗ್ಗೆ ರಾತ್ರಿ 2 ಗಂಟೆಗೆ ಎದ್ದೆ 5:30ವರೆಗೂ 6 ಗಂಟೆವರೆಗೂ ನನ್ನ ಪೂಜೆ ಕಂಟಿನ್ಯೂಸ್ ಆಗಿತ್ತು. ನನ್ನ ಕೆಲಸ 5:15 5:20ಗೆ ನಾನು ದೀಪ ಹಚ್ಚಿ ಎಲ್ಲ ಪೂಜೆ ಎಲ್ಲ ಮುಗೀತು. ಮತ್ತು ನಾನು ದೀಪ ಎಲ್ಲ ಆರತಿ ಎಲ್ಲ ಬೆಳಗ್ಬೇಕಂದ್ರೆ ನನಗೆ ಇವತ್ತು ರಾಯರು ಫಸ್ಟ್ ಟೈಮ್ ನನಗೆ ಒಂದು ತುಳಸಿ ದಳದ ಒಂದು ಎಡಗಡೆ ಪ್ರಸಾದ ಆಯಿತು. ನನಗೆ ಗೊತ್ತಿಲ್ಲ ಅದು ಒಳ್ಳೆಯದೋ ಕೆಟ್ಟದೋ. ಒಟ್ಟಲ್ಲಿ ನಾನು ಅವರ ಆಶೀರ್ವಾದ, ಫಸ್ಟ್ ಆಶೀರ್ವಾದ ಅಂತ ನಾನು ತಿಳ್ಕೊಂಡು ಇವತ್ತು ನಾನು ರಾಯರ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಳ್ಳೆಯದು ಕೆಟ್ಟದ್ದು ನನಗೇನು ಗೊತ್ತಿಲ್ಲ. ನನಗೆಷ್ಟು ರಾಯರು ಬುದ್ಧಿ ಕೊಟ್ಟಿದ್ದಾರೆ, ಎಷ್ಟು ಮಾಡಬೇಕು ಅಂತ ರಾಯರು ನನಗೆ ಒಂದು ಬುದ್ಧಿ ಕೊಡ್ತಾರೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಅದು ಖುಷಿ ಆಯಿತು ನನಗೆ. ಅಲ್ಲಿ ನಾನು 2 ದೀಪಗಳನ್ನ ಬೆಳಗಿ ಇನ್ನೇನು ಬೇಡಿಕೊಂಡು ನಾನು ಪ್ರಸಾದ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇಟ್ಕೊಂಡು ನಾನು ಹೂವು ಬೇಡ್ತಾಯಿದ್ದೆ. ಆವಾಗ ಕೊಟ್ಟಿಲ್ಲ ಆಮೇಲೆ ನಾನು ನಾಮಲಿಖಿತ ಬರಿಬೇಕು ಅಂತ ಬುಕ್ ಎತ್ಕೊಳಕ್ಕಂತ ಆ ಕಡೆಗೆ ಹೋದೆ. ಆವಾಗ ನನಗೆ ಒಂದು ತುಳಸಿ ದಳದ ಪ್ರಸಾದ ಆಯಿತು. ಬಟ್ ಅದು ಫುಲ್ ಕೆಳಗಡೆ ಬೀಳಲಿಲ್ಲ, ಅದು ಹೂವಲ್ಲೇ ತಗಲಾಕೊಂಡು ಅದು ಫೋಟೋದಲ್ಲೇ ಇತ್ತು. ನಾನು ಹಂಗಾಗಿ ಅದನ್ನೇನು ಎತ್ಕೊಳಕ್ಕೆ ಹೋಗಲಿಲ್ಲ, ಅದನ್ನು ಅಲ್ಲೇ ಬಿಟ್ಟೆ. ಇವತ್ತು ನಾನು ಹೇಗೆ ರಾಯರ ಒಂದು ಮುಡುಪು ಸೇವೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಅಂತ ಕೇಳ್ಕೊತಾ, ನಾನು ಫಸ್ಟಿಗೆ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಒರೆಸಿ, ಮನೆಗೆ ಒರೆಸ್ಬೇಕಂದ್ರೆ ಗಂಜಲ, ಉಪ್ಪು, ಅರಿಶಿನ ಹಾಕಿ ಒರೆಸ್ಕೊಂಡೆ. ಆಮೇಲೆ ಫೋಟೋ ಕೂಡ ನಾನು ಅರಿಶಿನ ಹಾಕಿ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಹೂವು ಅಲಂಕಾರ ಮಾಡಿಕೊಂಡು ನೆಕ್ಸ್ಟು ಅಲ್ಲಿಂದ ಅರಿಶಿನ ಬಟ್ಟೆ ರೆಡಿ ಮಾಡಿಕೊಂಡು ನನಗೆ 5 ರೂಪಾಯಿ ಕಾಯಿನ್ ಸಿಕ್ಕಿಲ್ಲ. ನನಗೆ ಅರ್ಜೆಂಟಾಗಿ ನನಗೆ ಅದನ್ನು ಎತ್ತಿಟ್ಕೊಂಡಿರಲಿಲ್ಲ ನಾನು. ಹಾಗಾಗಿ 10 ರೂಪಾಯಿದು ಒಂದು ಮತ್ತು 1 ರೂಪಾಯಿದೊಂದು ಹಾಕಿ ನಾನು ಏನೇ ತಪ್ಪಾದ್ರೂ ಕ್ಷಮಿಸಪ್ಪ ಅಂತ ಕೇಳಿಕೊಂಡು ನಾನು ಫಸ್ಟು ಅರಿಶಿನ ಬಟ್ಟೆನ ಒಂದು ತಟ್ಟೆಯಲ್ಲೇ ಹಾಕಿ ಇಟ್ಟು ಅದ್ರ ಜೊತೆಗೆ ಸ್ವಲ್ಪ ಅಕ್ಷತೆ ಕಾಳು, ಒಂದು ತುಳಸಿ ಆಮೇಲೆ ನೆಕ್ಸ್ಟು ಹೂವು ಅದನ್ನೆಲ್ಲ ಹಾಕಿ ನಾನು ಸಂಕಲ್ಪ ಮಾಡಿಕೊಂಡು ಅರಿಶಿನ ಬಟ್ಟೆಯಲ್ಲೇ ಹಾಕ್ಬಿಟ್ಟು ನಾನು 3 ಗಂಟು ಹಾಕಿ ನಾನು
ಅದಕ್ಕೆ ಫಸ್ಟು ಒಂದು ಬಟ್ಲಲ್ಲಿ ಒಂದು ಕಪ್ಪಲ್ಲಿ ಹಾಕಿ ಇಟ್ಟೆ ನಾನು. ಅದನ್ನು ಕೆಳಗಡೆ ಇಡಬಾರ್ದು. ಹಂಗಾಗಿ ಅದನ್ನು ಅಲ್ಲಿ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡೆ. ಸಂಕಲ್ಪ ಮಾಡಿ ನೆಕ್ಸ್ಟು ರಾಯರ ಮುಂಚೆ 2 ತುಪ್ಪದ ದೀಪನೂ ಹಚ್ಚಿದೆ, ಮಣ್ಣಿನ ದೀಪ. ಆಮೇಲೆ ಒಂದು 2 ಬೆಳ್ಳಿ ದೀಪಗಳಿತ್ತು. ಆ ಬೆಳ್ಳಿ ದೀಪದಲ್ಲಿ ನಾನು ರಾಯರಿಗೆ ಆರತಿ ಎತ್ತಬೇಕಂದ್ರೆ ಅದಕ್ಕೇ 2 ದೀಪಗಳನ್ನ ಹಚ್ಚಿ ಆರತಿ ಮಾಡಿದೆ. ಇದು ಆರತಿ ಮಾಡಿ ನೀವು ನೋಡ್ಬೋದು, ಒಂದು ಸರಿ ಅಬ್ಸರ್ವ್ ಮಾಡಿ ಸೂಕ್ಷ್ಮವಾಗಿ. ನಾನು ಇದರಲ್ಲಿ ಹ್ಯಾರೋ ಮಾರ್ಕ್ ಹಾಕಲಿಲ್ಲ. ನೀವು ಒಂದು ಸರಿ ಅಬ್ಸರ್ವ್ ಮಾಡಿ. ಆ ರಾಯರು ನನಗೆ ನತ್ತಿ ಮೇಲಿರೋ ಹೂವನ್ನ ಕರೆಕ್ಟಾಗಿ ಬಿದ್ದು ಹೂವು ಹತ್ರನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಗೊತ್ತಿಲ್ಲ, ರಾಯರ ಒಂದು ಆಶೀರ್ವಾದ ಅಂತ ಅಂದ್ಕೊಂಡು ನಾನು ಮಾಡಿದ್ದೀನಿ. ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು, ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸಪ್ಪ ಅಂತ ಕೇಳಿಕೊಂಡು ಪೂಜೆ ಶುರು ಮಾಡಿದೆ. ಇದರಿಂದ ನನಗೊಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗಿದೆ. ಆ ಒಂದು ತುಳಸಿ ದಳ ಕೆಳಗೆ ಬಿದ್ದ ಆದಮೇಲೆ ನನಗೆ ತುಂಬಾ ಖುಷಿಯಾಯಿತು. ನನಗೆ ಹೂ ಪ್ರಸಾದ ಕೊಟ್ರಲ್ಲ ಅನ್ನೋ ಎಕ್ಸೈಟು ನನಗೆ ತುಂಬಾ ಕುಣಿದು ಕುಪ್ಪಳಿಸ್ಬಿಟ್ಟೆ. ನನಗೆ ಅಟ್ಲೀಸ್ಟ್ ಅದೊಂಚೂರು ಕೆಳಗೆ ಬಿದ್ದಿದ್ರೆ ಇನ್ನೂ ಖುಷಿ ಆಗೋದು. ನೋಡೋಣ ನೆಕ್ಸ್ಟ್ ಟೈಮ್ ರಾಯರು ನಮಗೆ ಅಷ್ಟಾದರೂ ಆಶೀರ್ವಾದ ಮಾಡಿದಾರಲ್ಲ ಅನ್ನೋದೇ ನನಗೆ ಖುಷಿ. ತುಂಬ ಖುಷಿ ಆಯಿತು. ಅದಾದಮೇಲೂ ನಾನು ಇನ್ನೊಂದು ಸರಿ ಕೇಳಿದೆ, ಅದು ಯಾಕೋ ಕೊಟ್ಟಿಲ್ಲ. ಆಯಿತು ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಿಟ್ಟೆ ಅದನ್ನು. ಆಮೇಲೆ ನಾನು ಅದು ಕೇಳ್ಕೊಂಡಾದ್ಮೇಲೆ ಹೂ ಪ್ರಸಾದ ಆಗಿದ್ದಾದಮೇಲೆ ನೆಕ್ಸ್ಟು ನಾನು ರಾಘವೇಂದ್ರ ಸ್ವಾಮಿದು ನಾಮಲಿಖಿತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಒಂದು 48 ಬಾರಿ ಬರೆದಿದ್ದೀನಿ. ಅಟ್ಲಿ 108 ಸರಿ ಬರಿಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಅಷ್ಟು ಟೈಮ್ ಇರಲಿಲ್ಲ. ಹಂಗಾಗಿ ನಾನು 48 ಸರಿ ಬರೆದೆ. ಇದರಿಂದ ನನಗೆ ರಾಯರು ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ, ಅಷ್ಟು ನಂಗೆ ತುಂಬ ಖುಷಿ ಆಯಿತು. ಒಂದು ಪಾಸಿಟಿವ್ ಆಗಿ ಒಂದು ಎನರ್ಜಿ ಬಂತು ನನಗೆ. ಒಂದು ಪಾಸಿಟಿವ್ ಮೈಂಡ್ಸ್ ಫಿಕ್ಸ್ ಆಯಿತು ನನಗೆ. ರಾಯರಿದ್ದಾರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಆಯಿತು ಅಂತ. ಬಟ್ ಅದು ಕೆಳಗಡೆ ಬೀಳಲಿಲ್ಲ, ಅದು ಹಂಗೆ ಅಲ್ಲೇ ತಗ್ಲಾಕೋಗ್ಬಿಡ್ತು. ನಾನು ಎತ್ಕೊಳಕ್ಕೆ ಹೋಗಲಿಲ್ಲ ಅದನ್ನು. ಹೆಂಗೋ ಏನೋ ಗೊತ್ತಿಲ್ಲ, ನಾನು ಮಾಡೋ ಕಾರ್ಯಗಳು ಎಲ್ಲ ಹಂಗೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ದೀಪಗಳು ಬೆಳಗಿ ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ